ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ವಿಶೇಷವಾಗಿ ಅಕ್ಕಿ ಒತ್ತು ಶಾವಿಗೆಯನ್ನು ಮಾಡಿ ತೋರ್ಸಕತ್ತೀವಿ ರೀ. ಭಾಳ ಮಸ್ತ್ ಅಂದ್ರೆ ಮಸ್ತಾಗಿ ಮಾಡೋಣ. ಆಮೇಲೆ ಈ ಒಂದು ರೆಸಿಪಿಗಳ ವಿಶೇಷತೆ ಏನ್ರಿ ಅಂತಂದರೆ, ಎಸ್ಪೆಷಲಿ ಮಲೆನಾಡು ಅಡುಗೆಗಳು ಅಥವಾ ದಕ್ಷಿಣ ಕನ್ನಡದ ಅಡುಗೆಗಳು ರೀ, ಯಾವತ್ತೂ ನಿಮ್ಗೆ ಹೆವಿ ಅನ್ಸಂಗಿಲ್ಲ. ಅದಕ್ಕೆ ನಮಗೆ ಇವಾಗ ಭಾಳ ಇಷ್ಟ ಆಗ್ತಾವೆ. ಹಾಗಂದ್ರೆ ಇವತ್ತಿನ ವಿಡಿಯೋದಾಗ ಭಾಳ ಮಸ್ತಾಗಿರುವಂತಹ ಈ ಒತ್ತು ಶಾವಿಗೆ ರೆಸಿಪಿಯನ್ನು ನೋಡೋಣ. ಅದಕ್ಕಿಂತ ಮೊದಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸವಿರುಚಿಯ ಸೊಬಗನ್ನು ಪಟ್ನ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಹಾಗಾದ್ರೆ ಮೊದಲಿಗೆ ಏನು ಮಾಡಬೇಕು, ನಾವಿಲ್ಲಿ 1/3 ಕಪ್ ನಾವಿಲ್ಲಿ ಏನು ತೊಗೊಂಡಿದ್ದೀವಪ್ಪ ಅಂತಂದ್ರೆ ಬಿಳಿ ಎಳ್ಳು ಇರ್ತಾವ್ರಿ, ಅವನ್ನ ರೋಸ್ಟ್ ಮಾಡ್ಕೊಳೋರಿ. ಅದ್ರಾಗ ಬೇಕಂತಂದ್ರೆ ಇಲ್ಲಿ ನೀವು ಗಸಗಸಿ ಸೇರಿಸ್ಬೋದು, ಇಲ್ಲ ಅಂತಂದ್ರೆ ನೀವು ಸ್ವಲ್ಪ ಒಣ ಕೊಬ್ಬರಿಯನ್ನು ಸೇರಿಸಲಿಲ್ಲ ಅಂದ್ರೂ ನಡೀತೈತಿ. ಹಂಗೆ ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಬೆಲ್ಲ, ಹಂಗೆ ಅದ್ರ ಜೊತೆಗೇನ ಸ್ವಲ್ಪ ಏಲಕ್ಕಿ ಪುಡಿಯನ್ನು ನಾವಿಲ್ಲಿ ಹಾಕಾಕತ್ತೀವಿ. ಇಷ್ಟು ಹಾಕಿ ಅದನ್ನು ನೀವು ಗರ್ರ ಅನ್ಸ್ಕೊಂಡು ಬರ್ರಿ ಅಷ್ಟೇ. ಇನ್ನೊಂದು ಸಲ 1-2 ಸಲ ಉಲ್ಟಾ ರನ್ ಮಾಡಿ ತೊಗೊಂಬಂದ್ಬಿಟ್ಟು ಬರೋಬ್ಬರಿ ಆಗ್ತೈತಿ. ಆಮೇಲೆ ಇಲ್ಲಿ ನಿಮಗೆ ಹಾಲು ಕಾಣತ್ತಾವ್ರಲ್ಲ, ಇವು ಕಾಯಿ ಹಾಲು, ನೆನಪಿಟ್ಕೋರಿ, ಕನ್ಫ್ಯೂಸ್ ಹಾಕೋಬೇಡಿ. ಕಾಯಿ ಹಾಲು ಅಥವಾ ತೆಂಗಿನಕಾಯಿ ಹಾಲ್ದಾವ್ರಿ. ಆ ಕಾಯಿ ಹಾಲನ್ನು ತೊಗೊಂಡು ಅದಕ್ಕೂ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನಾವಿಲ್ಲಿ ಬೆಲ್ಲ ಸೇರಿಸಿ, ಅದ್ರ ಜೊತೆ ನೆಕ್ಸ್ಟ್ ನಾವು ಒಂದಿಟ್ಟು ಏಲಕ್ಕಿ ಪೌಡ್ರ್ ಅಥವಾ ಕಾರ್ಡಮಮ್ ಪೌಡ್ರನ್ನು ಸೇರಿಸಿ ಕುದಿಯೋಕೆ ಇಡೋಣ. ಬೆಲ್ಲ ಆಮೇಲೆ ಇದಕ್ಕೆ ಚಲೋ ತಂಗಿ ಕರಗಬೇಕ್ರಿ ಈ ಹಾಲಿನಾಗ. ಅದಕ್ಕೆ ನೀವು ತಿರುಗಾಡ್ಕೋತ ಇರ್ರಿ, ಅದನ್ನು ಸ್ವಲ್ಪ ಕರಗುತ್ತಾನ ಅಷ್ಟೆ. ಆಮೇಲೆ ಎಲ್ಲಿ ತನಕ ಕುದಿಸ್ಬೇಕು, ಒಂದು ಕುದಿ ಬರೋತಿರ್ತದಲ್ಲ ಅವಾಗ ಬಂದ್ ಮಾಡಿಬಿಡ್ರಿ, ಮುಗಿದು ಹೋಯ್ತು ಅಲ್ಲಿಗೆ. ಇಲ್ಲಿ ಒಂದು 2.5 ಕಪ್ ನಾವು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೆವು. ಒಂದು ಪಾತ್ರದಾಗ ರೀ ನಾವಿಲ್ಲಿ ಒಂದು 2 ಕಪ್ ಆಗುವಷ್ಟು ನೀರನ್ನು ತೊಗೊಂಡಿದ್ದೆವು ಅಂದಾಜು. ಆಮೇಲೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಅದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆ ಮತ್ತು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ, ಆಮೇಲೆ ಇಲ್ಲಿ ನಾವೊಂದು ದೊಡ್ಡ ಪಾತ್ರೆ ಅಥವಾ ಒಂದು ಬುಟ್ಟಿ ಒಳಗೆ ಅಕ್ಕಿ ಹಿಟ್ಟನ್ನು ಹಾಕಿ ಕುದಿ ನೀರನ್ನು ನಾವಿಲ್ಲಿ ಸ್ವಲ್ಪ ತಂದು ಹಾಕಾತೀವಿ. ಇನ್ನೊಂದು ರೀತಿ ಯಾವ ರೀತಿ ಅಂತಂದರೆ, ಹಿಟ್ಟನ್ನು ಆ ಕುದಿ ನೀರೊಳಗೆ ಹಾಕಿನೂ ಮಾಡಬಹುದಿತ್ತು, ಆದ್ರೆ ನಮಗೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ಸ್ವಲ್ಪ ನೋಡ್ಕೊಂಡು ನೀರನ್ನು ಸೇರ್ಸಕತ್ತೀವಿ. ಫಸ್ಟ್ ಒಂದು ಸ್ವಲ್ಪ ಅರ್ಧ ಸೇರಿಸಿದ್ದೀವಿ, ಆಮೇಲೆ ಉಳಿದಿದ್ದ ನೀರನ್ನು ಸೇರಿಸಿ ಮತ್ತು ನಾವು ಅದನ್ನು ಕಂಪ್ಲೀಟಾಗಿ ಒಮ್ಮೆ ಮಿಕ್ಸ್ ಮಾಡಿಬಿಡ್ನೋರಿ. ಇನ್ನು ಮುಂದಕ್ಕೆ ಹೋಗೋಣ. ಮತ್ತು ಏನ್ರಿ ಸ್ವಲ್ಪ ಅದಕ್ಕೆ ತಣ್ಣನೆ ನೀರು ಹಾಕಿರಿ, ಸ್ವಲ್ಪ ನೀರು ಹಾಕಿರಿ, ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟಷ್ಟು ನೀರನ್ನು ಸೇರಿಸಿ ನೀವಿಲ್ಲಿ ಕರೆಕ್ಟಾಗಿ ಮಿಕ್ಸ್ ಮಾಡಿರಿ. ಯಾಕಂದ್ರೆ ಒಂದೊಂದು ಅಕ್ಕಿ ಹಿಟ್ಟು ಜಾಸ್ತಿ ನೀರು ಹಿಡಿತೈತಿ, ಒಂದೊಂದು ಕಡಿಮೆನೂ ಹಿಡಿತೈತಿ. ಅದಕ್ಕೆ ನೋಡ್ಕೊಂಡು ಎಷ್ಟು ಬೇಕೋ ನೋಡಿರಿ ಅಷ್ಟು ನೀರು. ಟೋಟಲ್ ನಿಮಗೆ ಹೇಳ್ಬೇಕಂತಂದ್ರೆ ಒಂದು 3 ಕಪ್ ಸಮೀಪರೇ ಬೇಕಾಗ್ತೈತಿ. ಹಂಗೆ ಈಗೆಲ್ಲ ನೀವು ಅದನ್ನು ಕಲಿಸಿ ನಾದಿದಾದ್ಮೇಲೆ ಅದರಲ್ಲಿ ಒಂದೊಂದು ಈ ರೀತಿ ದೊಡ್ಡ ಪಾರ್ಟ್ಸ್ ಆಗಿ ಮಾಡಿ ಇಟ್ಕೊಂಡ್ಬಿಡ್ರಿ. ಇನ್ನು ಮುಂದೇನ್ರಿ, ಈ ಒಂದು ಚಕ್ಲಿ ಮನಿ ಇರ್ತೈತಿಲ್ಲ ಅದ್ರಾಗ ಈ ಪ್ಲೇಟ್, ಶಾವಿಗೆ ಪ್ಲೇಟನ್ನು ಹಾಕಿ ನೀವು ಏನು ಪಾರ್ಟ್ಸ್ ಎಲ್ಲ ಮಾಡಿಟ್ಟಿದ್ರಿ ನೋಡ್ರಿ ಆ ಅಕ್ಕಿ ಹಿಟ್ಟು, ಅದನ್ನು ಸ್ವಲ್ಪ ತುಂಬ್ರಿ. ಪ್ಲೇಟಿಗೆ ಒಂದು ಈಟ್ ಬೇಕಂತಂದ್ರೆ ಎಣ್ಣೆ ಹಚ್ಕೋರಿ ಮೊದಲು. ಆಮೇಲೆ ನೆಕ್ಸ್ಟ್ ಏನೈತಿ, ಇನ್ನು ನಾವು ನಿಮ್ಗೆ ಫಸ್ಟಿಗೆ ಒಂದು ದೊಡ್ಡದು ಹಾಕಿ ತೋರಿಸ್ತೀವಿ. ಕೆಳಗೆ ಸ್ವಲ್ಪ ಬಾಳೆ ಎಲೆ ಇಟ್ಟು ಒಂದು ಚೆನ್ನಾಗ ಸ್ಟೀಮರ್ ಇದ್ರೆ ಸ್ಟೀಮರ್ ರೀ, ಅಂದ್ರೆ ಸ್ಟೀಮ್ ಆಗಾಕತ್ತ ಇಡ್ಬೇಕಿರಲ್ಲ. ಅದಕ್ಕೆ ಒಂದು ದೊಡ್ಡ ಶಾವಿಗೆ ಈ ರೀತಿಯಾಗಿ ಎಳೆಯಾಗಿ ಬರುವಂಗೆ ಮಸ್ತಾಗಿ ನೀವು ಹಿಂಗೆ ಮಾಡಿ ಇಟ್ಕೋಬೋದು. ತಿಳಿದ್ರಲ್ಲ, ಇದನ್ನು ಏನು ಮಾಡೋದ್ರಿ, ಆ ಒಂದು ಏನು ಇದೇಗ ನಾವು ನೀರು ಕುದಿಯೋ ಪಾತ್ರೆ ತೊಗೊಂಡಿದ್ದೀವಲ್ಲ ಅಲ್ಲಿ ನೀರು ಕುದಿಯೋಕೆ ಆಲ್ರೆಡಿ ಇಟ್ಟಿದ್ದೀವಿ. ಒಂದು ಲಿಡ್ ಹಿಂಗೆ ಕ್ಲೋಸ್ ಮಾಡಿ ನೀವು ಇದನ್ನು ಸ್ಟೀಮ್ ಆಗೋಕ್ಕೆ ಬಿಡಬೇಕು. ಸಮಾಧಾನಲೆ ಮೀಡಿಯಮ್ ಫ್ಲೇಮ್ದಾಗ ಇಟ್ಟು, ಜೋರು ಇಡ್ಬೇಕು ಹೋಗ್ಬೇಡ್ರಿ, ಭಾಳ ಮೀಡಿಯಮ್ ಫ್ಲೇಮ್ದಾಗ ಇಟ್ಟು ಸ್ಟೀಮ್ ಆಗಲಿ. ಅಲ್ಲಿ ತನಕ ಇನ್ನೊಂದು ನೀವು ಬೇಕಾದಂಗೆ ನಿಮಗೆ ಸಣ್ಣ ಬೇಕಂದ್ರೆ ಸಣ್ಣ, ದೊಡ್ಡ ಬೇಕಂತಂದ್ರೆ ದೊಡ್ಡ, ಈ ರೀತಿಯಾಗಿ ನೀವು ಈ ಶಾವಿಗೆಗಳನ್ನು ಮಾಡ್ಕೊಳ್ಬೋದು ರೀ. ಭಾಳ ಮಸ್ತಾಗಿರುವಂತಹ ಒಂದು ರೆಸಿಪಿ ರೀ, ಒಂದು ಸಾಂಪ್ರದಾಯಿಕ ರೆಸಿಪಿ ಅಂದ್ರೆ ತಪ್ಪಾಗಂಗಿಲ್ಲ, ಹೌದಿಲ್ಲ ರೀ. ಹಿಂಗೆ ಒಂದು ಕಡೆ ಸ್ಟೀಮ್ ಆಗತ್ತಿತ್ತು ಅಂದ್ರೆ ಹಿಂಗೆ ನೀವು ಬಾಳೆ ಎಲೆ ಮೇಲೆ ಹಾಕ್ತಿದ್ರೆ ಬಾಳೆ ಎಲೆ ಮೇಲೆ ಪಟ್ ಅಂಥೇಳಿ ಹಾಕಿಟ್ಕೊಂಡ್ರೆ ಒಂದು ತೆಗೆದ ಒಂದು ಸ್ವಲ್ಪ ಬಿಟ್ಟು ಇನ್ನೊಂದು ಇಡಕ್ಕೆ ಬರ್ತೈತಿ. ತಿಳಿತಿಲ್ಲ, ಹಿಂಗೆ ನೋಡ್ರಿ ಅದು ಕರೆಕ್ಟ್ ಆಗೈತೆ ಇಲ್ಲೋ, ಸ್ಟೀಮ್ ಆಗೈತಿಲ್ಲೋ ಅಂತೇಳಿ ಒಂದು ಈಡ್ ಚೆಕ್ ಮಾಡಿದ್ರೆ ಗೊತ್ತಾಗ್ತೈತೆ. ಅದು ಒಂದ್ಕೊಂಡು ಅಂಟ್ಕೊಳ್ಳೋದು ಬಿಟ್ಟಿರ್ತೈತಿ, ಬರೋಬ್ಬರಿಯಾಗಿ ಬಂದಿರ್ತೈತಿ, ಗೊತ್ತಾಗ್ಬಿಡ್ತೈತಿ ನೀವು ನೋಡಿ ಕೂಡಲೇ. ಇನ್ನು ಅದನ್ನು ತೆಗೆದು ತೆಳಗಿಟ್ರಿ ಅಂತಂದ್ರೆ ಇನ್ನೊಂದನ್ನು ನೀವು ಈ ರೀತಿ ಸ್ಟೀಮ್ ಮಾಡಕ್ಕೆ ಬಿಡಬೇಕು. ಆಮೇಲೆ ಸ್ವಲ್ಪ ಟೈಮ್ ಆದ್ಮೇಲೆ ನೀವು ಅದನ್ನು ತಕ್ಕೊಳ್ಬೇಕು. ತಿಳಿತಿಲ್ಲ, ಈ ರೀತಿಯಾಗಿ ನೀವು ಇಡ್ಲಿ ಪಾತ್ರೆ ಒಳಗೂ ಮಾಡ್ಕೊಳ್ಬೋದು ರೀ. ಅಂದ್ರೆ ಈ ಒಂದೊಂದು ಬಾಳೆ ಎಲೆ ಮೇಲೆ ನಿಮಗೆ ಭಾಳ ಟೈಮ್ ಅಂತೈತಿ ಅಂತಂದ್ರೆ ಇಡ್ಲಿ ಪಾತ್ರದಾಗ ನೀವು ಮಾಡಿರಿ, ಪಟ್ ಅಂತೇಳಿ ಸ್ವಲ್ಪ ಸಣ್ಣ ಆಗ್ತಾವೆ, ಆದ್ರೆ ಆಗೋಲ್ಲಕ್ಕಾದ್ರೆ ಜಲ್ದಿನ ಸ್ಟೀಮ್ ಆಗ್ತಾವೆ ಮತ್ತು ಜಲ್ದಿನ ಕೆಲಸ ಮುಗಿದು ಬಿಡ್ತೈತಿ. ಅವು ಏನೂ ಆಗಂಗಿಲ್ಲ, ಹಿಂಗೆ ಬರ್ತಾವೆ ನೋಡಿರಿ. ಇಡ್ಲಿ ಪಾತ್ರದಾಗ ಮಾಡಿದ್ದು ಈ ರೀತಿಯಾಗಿ ಸಣ್ಣದಾಗಿ ಚೆಂದಾಗಿ ಬರ್ತಾವೆ. ಅವೇನು ಹಿಂಗೆ ಹತ್ಕೊಳಂಗಿಲ್ಲ, ಬಿಡಂಗಿಲ್ಲ, ಬಸ್ತಾಗಿ ಬರೋಬ್ಬರಿಯಾಗಿ ಬಂದಿರ್ತಾವೆ ರೀ. ತಿಳಿತಿಲ್ಲ,
ಈ ರೀತಿಯಾಗಿ ನೀವು ಒತ್ತು ಶಾವಿಗೆಗಳನ್ನು ಮಾಡ್ಕೊಳ್ಬೋದು. ಹಾಗಾದ್ರೆ ನಿಮ್ಗೆ ಯಾವ ರೀತಿ ಮಾಡಿದರೆ ಇಷ್ಟ ಆಗ್ತೈತಿ ಮತ್ತು ನೀವು ಇದ್ರ ಜೊತೆ ಏನೇನು ಕಾಂಬಿನೇಷನ್ ಟ್ರೈ ಮಾಡ್ತೀನಿ ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನ್ನಾಗ ಹೇಳಿ. ನಾವು ನಿಮ್ಗೆ ಈ ಒಂದು ಏನು ಮಸ್ತಾಗಿರುವಂತಹ ಕಾಯಿ ಹಾಲಿಂದ ತೋರಿಸಿದ್ದೀವಿ, ಹಂಗೆ ಒಂದು ಭಾಳ ಮಸ್ತಾಗಿರುವಂತಹ ಎಳ್ಳು ಮತ್ತು ಬೆಲ್ಲದ ಪುಡಿನೂ ತೋರಿಸಿದ್ದೀವಿ. ಹಂಗೆ ನಾವು ಇದ್ರ ಜೊತೆ ಒಂದು ಸಾಗುನೂ ಮಾಡಿದ್ದೀವಿ, ಆದರೆ ನಿಮ್ಗೆ ನಾವು ಈ ವಿಡಿಯೋದಾಗ ತೋರಿಸಿಲ್ಲ. ಒಂದು ಬಹಳ ವಿಶೇಷವಾಗಿ ಸಾಗು ಜೊತೆನೂ ಮಾಡ್ಬೋದ್ರಿ, ನಾವು ಮಾಡಿದ್ದೀವಿ. ನೀವು ಮತ್ತೆ ಬೇಕಂದ್ರೆ ಕೇಳ್ರಿ, ಮತ್ತೊಂದು ವಿಡಿಯೋದಾಗ ನಿಮಗೆ ತೋರಿಸ್ತೀವಿ. ಯಾಕಂತಂದ್ರೆ ಭಾಳ ದೊಡ್ಡದಾಗ್ತೈತೆ ಅಂತ ಇಲ್ಲಿ ತೋರ್ಸಕ್ಕೆ ಹೋಗಿಲ್ಲ, ಆದರೆ ನೀವು ಬೇಕಂದ್ರೆ ಕೇಳಿ ತೋರಿಸ್ತೀವಿ. ಹಂಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ರೆಸಿಪಿಯನ್ನು ತಪ್ಪಲಾರ್ದ ಟ್ರೈ ಮಾಡಿರಿ. ನಾನು ನಿಮಗೆ ಮತ್ತೆ ಹೇಳತ್ತೀನಿ, ಯಾಕಂತಂದ್ರೆ ಅದು ಚಲೋ ಆಗ್ತೈತಿ, ಹೆಲ್ದಿನೂ ಇರ್ತೈತಿ ಮತ್ತು ತಿನ್ನಾಕೂ ಅಷ್ಟು ಟೇಸ್ಟಿಯಾಗಿನೂ ಇರ್ತೈತೆ ರೀ. ಹಾಗಾದ್ರೆ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿರಿ. ಹಂಗೆ ನಮ್ಮ ಚಾನಲ್ನ ವಿಡಿಯೋಗಳು ನಿಮಗೆ ಯಾವುದೇ ಇಷ್ಟ ಆಗತ್ತಿದ್ದು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಯಾರಿಗೆ ಬೇಕಾದ ಶೇರ್ ಮಾಡೋದ್ರ ಮುಖಾಂತರ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.